ಇವತ್ತಿನಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಕಲಾಪ ಆರಂಭಕ್ಕೂ ಮುನ್ನ ಪ್ರಧಾನಿ ಮೋದಿ ವಿಪಕ್ಷಗಳ ಬಳಿ ಮನವಿ ಮಾಡಿದ್ದಾರೆ. ಸುಗಮ ಕಲಾಪ ನಡೆಸೋದಕ್ಕೆ ಅವಕಾಶ ಕೊಡಿ. ಇವತ್ತಿನಿಂದ 25 ದಿನ ಮುಂಗಾರು ಅಧಿವೇಶನ ನಡೆಯುತ್ತೆ. ಹಲವು ವಿಚಾರಗಳನ್ನು ವಿಪಕ್ಷಗಳು ಈ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದು ನಿರೀಕ್ಷಿತ. ಅದು ಅಯೋಧ್ಯೆಯ ಹುಂಡಿ ಕಳ್ಳತನ ಇರಬಹುದು, ನೀಟ್ ಪರೀಕ್ಷೆಯಲ್ಲಾಗಿರುವಂಥ ತಪ್ಪಿರಬಹುದು, ಮಣಿಪುರದ ಇಶ್ಯೂ ಇರಬಹುದು, E20 ಪೆಟ್ರೋಲ್ನ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ಗದ್ದಲಕ್ಕೂ ಸಾಕ್ಷಿಯಾಗಬಹುದು ಕಲಾಪ ಅಧಿವೇಶನ. ಹೊರಗಡೆಯೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಸಿಜೆಪಿ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಜಂತರ್ ಮಂತರಲ್ಲಿ. ಇವತ್ತವರು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಂಸತ್ನ ಹೊರಗೆ ಮತ್ತು ಒಳಗೆ ದೊಡ್ಡ ಮಟ್ಟದ ಗದ್ದಲಕ್ಕೆ ಸಾಕ್ಷಿಯಾಗಬಹುದು ಮುಂಗಾರು ಅಧಿವೇಶನ. ಹಲವು ವಿಚಾರಗಳು ಪ್ರಸ್ತಾಪ ಆಗೋದು ನಿರೀಕ್ಷಿತ. ನೀಟ್ ಮೊದಲಿಗೆ ಪ್ರಸ್ತಾಪ ಆಗತ್ತೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. राजस्थान में बहुत बड़ी ऑयल रिफाइनरी देश को समर्पित की गई. पिछले कुछ सप्ताह पहले एक सेमीकंडक्टर प्लांट यानी तीसरा ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.